ಅಬ್ಬಬ್ಬ, ಈಗಲೇ ಹೀಗೆ ಇನ್ನು 20 ದಿನ ಕಳೆಯೋದ್ರೊಳಗೆ ನಾವು ಅರ್ಧ ಆಗಿಬಿಡ್ತೀವಿ. ಲವ್, ಈ ಉತ್ಸವದ ಭರಾಟೆ ಈಗಲೇ ತಡ್ಕೊಳಕ್ಕಾಗ್ತಿಲ್ವಲ್ಲೋ? ಮಧ್ಯಾಹ್ನ ಆದರೂ ನೈವೇದ್ಯಗಳು, ಇನ್ನು ಆ ಪೂಜೆಗಳಂತೂ ಮುಗಿಯೋದೇ ಇಲ್ಲ. ಆ ಪೂಜೆಗೆ ರಸೀದಿ ಬರೆದು ಕೊಟ್ಟು ನನ್ನ ಕೈ ಅಂತೂ ಬಿದ್ದೋಗಿದೆಯಪ್ಪ. ಇನ್ನು ಮುಂದೆ ಪೂಜೆ ಯಾಂತ್ರಿಕವಾಗಿಬಿಡುತ್ತೆ. ಯಾಕೋ ಜಗ್ಗಿ, ಏನಾಯ್ತು? ಅಲ್ಲ, ಉತ್ಸವ ಬೇರೆ ಶುರು ಆಗಿದೆ, ಪೂಜೆನೂ ಶುರು ಆಗಿದೆ, ಜನನೂ ಬರ್ತಾ ಇದ್ದಾರೆ. ನಿನ್ನ ವ್ಯಾಪಾರ ಜೋರಾಗಿರ್ಬೇಕಲ್ವೇನಾ? ಯಾಕೆ ಈಗ ಸಪ್ಪೆ ಮರಿ ಮಾಡ್ಕೊಂಡು ಕೂತಿದ್ಯಾ? ನನ್ನ ಹೆಂಡತಿ ಸುನೀತಾ ತಾಯಿ ಆಗ್ತಿದ್ದಾಳೆ ಅಂತ ಸಂತೋಷ್ ಕೂಟಕ್ಕೆ ಕರೆದಿದ್ದೆ. ನನ್ನ ಶಟಕ ಶೇಖರಿ ಮತ್ತು ಅವ್ರ ಮನೆಯವರೆಲ್ಲ ಬಂದು ಹೋದ್ರು. ಮತ್ತೇನು ಜಗಳನಾ? ಏನಾದರೂ ಒಂದು ಖ್ಯಾತೆ ತೆಗೆದೇ ಇರ್ತೇನೆ ನೀನು. ಅದೆಲ್ಲ ಏನೂ ಇಲ್ಲ, ಸುಮ್ಮನಿರಪ್ಪ. ನಾನು ತಂದೆ ಆಗ್ತಿರೋದ್ರ ಬಗ್ಗೆ ನನಗೆ ಅನುಮಾನ ಶುರುವಾಗಿದೆ. ಅಯ್ಯೋ ನಿನ್ನ, ಬಸರಾದ ಪರಿಹಾರದ ಅನುಮಾನ ಮಗು ಹುಟ್ಟೋ ಕಾಲಕ್ಕೆ ಮತ್ತೆ ಹುಟ್ಕೋತಾ? ಒಂಥರ ಹಾಗೆ ಅನ್ಕೋ. ಸುನೀತಾ ಹೊಸದಾಗಿ ಬಸರಾಗಿದ್ದಾಳೆ ಅಂತ ಖಾತ್ರಿಪಡಿಸಿದ್ರು. ಗಾಬರಿಲೆಲ್ಲರೂ ಹೊರಟೋಗ್ಬಿಟ್ರು. ಆ ಕ್ಷಣದಿಂದ ಸುನೀತಾ ನನ್ನ ಹತ್ರ ಮಾತಾಡ್ತಾ ಇಲ್ಲ ಕಣಯ್ಯ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಯೋಮಯವಾಗಿದೆ. ಏನಾದರೂ ಮಾತಾಡಿ ಸಾಯಿರಯ್ಯ. ಸ್ನೇಹಿತರು ಅಂತ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಬಂಡೆಗಳ ಥರ ಕೂತಿದ್ದೀರಲ್ಲ. ನೋಡಿ ಜಗ್ಗಿ, ನಿನ್ನ ಹೆಂಡತಿ ವಿಚಾರ, ಅವಳು ತಾಯಿ ಆಗ್ತಾ ಇರೋದು, ನೀನು ತಂದೆ ಆಗ್ತಿರೋದು, ಈ ವಿಚಾರ ಯಾವುದು ನಮಗೆ ಬೇಡವೇ ಬೇಡ. ನಿನ್ನ ಹೆಂಡತಿ ಬಗ್ಗೆ ನಾವು ಸ್ವಲ್ಪ ಆಚೆ ಈಚೆ ಮಾತಾಡೋದು, ನೀನು ಕೋಪ ಬರೋದು, ನನ್ನ ಹಲ್ಲು ಉದುರಿಸಿ ಅಂತ ಹೊಡೆಯಕ್ಕೆ ಬರೋದು, ಇವೆಲ್ಲ ನಮಗೆ ಬೇಕಾ? ಅದು ಅಲ್ಲದೆ ಬಸ್ಕಿ ಬೇರೆ ಓಡಿಸ್ತೀಯ. ಪಾಪ ಈ ಗುಂಡಾಚರಿಗೆ ಮಂಡಿ ನೋವು ಬರುತ್ತೆ. ನೋಡೋ, ನಿನ್ನ ಸಂಸಾರ ನೀನೇ ಇಟ್ಕೊಳಪ್ಪ, ಏನಾದರೂ ಮಾಡ್ಕೊ, ನಮ್ಮನ್ನು ಬಿಡು. ಉತ್ಸವದ ಗಲಾಟೆ ಬೇರೆ ಶುರು ಆಗಿದೆ, ಇನ್ನು 20 ದಿವಸ ನಮಗೆ ಪುರ್ಸತ್ತಿರೋದಿಲ್ಲ. ಬೇರೆ ಏನಾದರೂ ಸಹಾಯ ಬೇಕಿದ್ರೆ ಕೇಳು, ನೋಡೋಣ. ನಿನ್ನ ಹೆಂಡತಿ ತಾಪತ್ರೆ ನಿನಗೇ ಇರಲಿ. ನಡ್ರಿ ಗುಂಡಾಚ. ಮಕ್ಕಳು ತಪ್ಪು ಮಾಡಿದ್ರೆ ದಂಡನೆ ಇದೆ, ಅದೇ ಹೆತ್ತವ್ರು ತಪ್ಪು ಮಾಡಿದ್ರೆ ಬದುಕಿನಲ್ಲಿ ಒಂದು ವಯಸ್ಸಾದ ಕೆಲವು ವಿಷಯಗಳು ವರ್ಜ್ಯ ಆಗಬೇಕು. ಅದು ನಮಗೆ ಘನತೆ ಗೌರವ ತರುತ್ತೆ. ದೇಹದಲ್ಲಿ ಕಸವು, ಮನಸ್ಸಿನಲ್ಲಿ ಉತ್ಸಾಹ ಇದೆ ಅಂತ ವಯಸ್ಸಿನಲ್ಲಿ ನಾನು ನಿಮಗಿಂತ ಚಿಕ್ಕವನು. ಅಪ್ಪನಾಗಿ ನನಗೆ ತುಂಬ ಸಲ ನಿರಾಸೆ ಮಾಡಿದ್ದೀರಿ. ಓದಿಸ್ಲಿಲ್ಲ, ಕೇಳಿದ್ ಕೊಡಿಸ್ಲಿಲ್ಲ, ಯಾವಾಗಲೂ ಬೈತಿದ್ರಿ, ನನ್ನ ಜೊತೆ ಚಿಕ್ಕವ್ರ ಥರ ಕಿತ್ತಾಡ್ತಿದ್ರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?